ಹಳ್ಳಾಗ್ತಾ ಇದೆ. ಸುಮಾರು 30 ಸ್ಥಳೀಯ ಸಂಸ್ಥೆಗಳಲ್ಲಿ ಬರ್ತವೆ ಆ ಭಾಗದಲ್ಲಿ. ಈ 12 ನದಿಗಳನ್ನು ಸೇರಿಸಿಕೊಂಡು ಈ 12 ನದಿಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅರ್ಕಾವತಿ, ಲಕ್ಷ್ಮಣ ತೀರ್ಥ, ತುಂಗಭದ್ರಾ, ಭದ್ರಾ, ತುಂಗಾ, ಕಾವೇರಿ, ಕಬಿನಿ, ಕಾಗಿನ, ಕೃಷ್ಣ, ಶಿಂಷಾ, ಭೀಮಾ, ನೇತ್ರಾವತಿ ಈ ಎಲ್ಲಾ ಕಡೆ P1, P2, P3, P4, P5 ಎಲ್ಲ ತಪಾಸಣೆ ಆಗಿದೆ. ಈ ತಪಾಸಣೆ ಆಗಿದ್ಮೇಲೆ 30 ಸ್ಥಳೀಯ ಸಂಸ್ಥೆಗಳೇನು ಬರ್ತವೆ, 30 ಸ್ಥಳೀಯ ಸಂಸ್ಥೆಗಳು ಸೇರಿಕೊಂಡು ಸುಮಾರು 814 MLD ಮಿಲಿಯನ್ ಲೀಟರ್ ಪರ್ ಡೇ ತ್ಯಾಜ್ಯ ಉತ್ಪತ್ತಿ ಆಗ್ತದೆ. ಆ 800 ಗೃಹ ತ್ಯಾಜ್ಯ ನೀರು ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು. 817 MLDಗೆ ನಮ್ಮಲ್ಲಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದೆ, ತ್ಯಾಜ್ಯ ಸಂಸ್ಕರಣಾ ಘಟಕಗಳು ಸುಮಾರು ನಮ್ಮಲ್ಲಿ 614 MLD ಟ್ರೀಟ್ ಮಾಡಲಿಕ್ಕೆ ತ್ಯಾಜ್ಯ ಶುದ್ಧೀಕರಣ ಘಟಕಗಳು ಇದಾವೆ. ಬಾಕಿದೇನೆ ಸುಮಾರು 203 MLDಗೆ ಇನ್ನೂ ಶುದ್ಧೀಕರಣ ಘಟಕಗಳು ಅಲ್ಲಿ ತಯಾರಾಗಿಲ್ಲ. ಇದಕ್ಕಾಗಿ ಈಗಾಗಲೇ ET ಸಹಿತ ಅದನ್ನು ನಿಯಮಿತವಾಗಿ ಮಾನಿಟರ್ ಮಾಡ್ತಾ ಇದೆ. ಮತ್ತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಸ್ಥಳೀಯ ಸಂಸ್ಥೆಗಳು ಸಹಿತ ಆನ್ಲೈನ್ ಮಾನಿಟರಿಂಗ್ ಸಿಸ್ಟಮ್ ಮುಖಾಂತರ ಆ ನೀರು ಕುಡಿಯಲು ಯೋಗ್ಯ ಇದೆ ಇಲ್ಲ ಅನ್ನುವಂಥದ್ರ ಬಗ್ಗೆ ತಪಾಸಣೆ ನಿಯಮಿತವಾಗಿ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವ ಸ್ಥಳೀಯ ಸಂಸ್ಥೆಗಳು ಈಗಾಗಲೇ ಇವತ್ತು ಇವು ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನು ಮಾಡಿಲ್ಲ ಅಂತ 11 ಸ್ಥಳೀಯ ಸಂಸ್ಥೆಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಪ್ರಕರಣಗಳು ದಾಖಲಾಗಿವೆ, ವಿವಿಧ ನ್ಯಾಯಾಲಯಗಳಲ್ಲಿ ದಾಖಲಾಗಿದ್ದಾವೆ. ಈಗಾಗಲೇ VWSS ವತಿಯಿಂದ, KUWSS ವತಿಯಿಂದ, KIDFC ವತಿಯಿಂದ ಸುಮಾರು 19 ತ್ಯಾಜ್ಯ ಶುದ್ಧೀಕರಣ ನೀರು ಶುದ್ಧೀಕರಣ ಘಟಕಗಳು ನಿರ್ಮಾಣ ಆಗ್ತಾ ಇದೆ. ಮತ್ತೆ 248 MLDಗೆ ಇದನ್ನು ಇವತ್ತು ಮಾಡುವಂತದ್ದು ಅದು ಪ್ರೋಗ್ರೆಸ್ ಅಲ್ಲಿ ಇದೆ. ಈಗ ಅದಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಹೀಗಾಗಿ ಅದೆಲ್ಲವನ್ನೂ ಸರಿಪಡಿಸಿ ಇವತ್ತು ಎಲ್ಲಾ ನದಿಗಳು ಇವತ್ತು ಕ್ಲೀನ್ ವಾಟರ್ ಇರುವಂತಹ ರೀತಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಲಾಗಿದೆ ಅನ್ನುವಂತ ಮಾತಾಡಲಿಕ್ಕೆ ಬಯಸ್ತೇನೆ. ಎಲ್ಲಿ ಮಾಡಿಲ್ಲ ಅದಕ್ಕೆ